ಹಲೋ ಪುಟಾಣಿ ಮಕ್ಕಳೇ, ಹೇಗಿದ್ದೀರಾ? ರಜೆ ಎಲ್ಲ ಮುಗೀತಾ? ಈಗ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ? ನಿಮಗೊಂದು ಕತೆ ಹೇಳ್ತೀನಿ. ಈ ದಿನ ಒಂದು ಮೊಸಳೆ ಹಾಗೂ ಕೋತಿಯ ಕತೆ ಹೇಳ್ತೀನಿ. ಒಂದು ಊರಿನಲ್ಲಿ ಒಂದು ನದಿ ತೀರ ಒಂದು ದೊಡ್ಡ ಕಾಡಿರುತ್ತಂತೆ. ಆ ಕಾಡಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಆ ನದಿಯ ದಡದಲ್ಲಿ ಒಂದು ಮರ ಇರುತ್ತೆ. ಆ ಮರದ ಮೇಲೆ ಒಂದು ಕೋತಿ ವಾಸವಾಗಿರುತ್ತೆ. ಅದು ನೇರಳೆ ಹಣ್ಣಿನ ಮರ ಆಗಿರುತ್ತೆ. ಆ ಕೋತಿ ಎಷ್ಟು ಬೇಕೋ ಅಷ್ಟು ಹಣ್ಣನ್ನೆಲ್ಲ ತಿಂದ್ಕೊಂಡು ಬಾಕಿದನ್ನೆಲ್ಲ ನದಿಗೆ ಎಸಿತಾ ಇರುತ್ತೆ. ಆ ನದಿಯಲ್ಲಿ ಒಂದು ಮೊಸಳೆ ಇರುತ್ತೆ. ಆ ಮೊಸಳೆ ಈ ಕೋತಿ ಬಿಸಾಕಿರೋ ಎಲ್ಲ ಹಣ್ಣುಗಳನ್ನ ತಿಂತಾ ಇರುತ್ತೆ. ಹಾಗೆ ತಿಂತ ಏನಾಗುತ್ತೆ, ಕೋತಿನೂ ಹಾಗೆ ಮೊಸಳೆ ಕೂಡ ತುಂಬ ಒಳ್ಳೆ ಸ್ನೇಹಿತರಾಗ್ಬಿಡ್ತಾರೆ. ತುಂಬ ಸ್ನೇಹಿತರಾದಮೇಲೆ ಒಂದಿನ ಮೊಸಳೆ ಹೇಳುತ್ತೆ ಕೋತಿಗೆ, ಗೆಳೆಯ, ನೀನು ಹಾಕಿರೋ ಹಣ್ಣನ್ನೆಲ್ಲ ನಾನು ತಿಂತಾಯಿದ್ದೀನಿ, ಆದರೆ ನನ್ನ ಮನೆಗೂ ನೀನು ಒಂದಿನ ಔತಣಕ್ಕೆ ಬರಬೇಕು ಅಂತ ಕೇಳ್ಕೊಳ್ಳುತ್ತೆ. ಆಗ ಕೋತಿ, ಆಯಿತು ಸರಿ ಗೆಳೆಯ, ಬರ್ತೀನಿ, ಹೋಗೋಣ ಅಂತ ಅವ್ರ ಮನೆಗೆ ಹೋಗುತ್ತೆ. ಆಗ ಹೋದಾಗ ಅಲ್ಲಿ ಮೊಸಳೆಯಿಂದ ಹೆಂಡತಿ ಇರ್ತಾಳೆ. ಅವಳಿಗೆ ಕೋತಿ ಮೇಲೆ ಅಂದರೆ ಕೋತಿನ ತಿನ್ನಬೇಕು ಅಂತ ಬಹಳ ಆಸೆ ಆಗ್ಬಿಡುತ್ತೆ. ಅವಳು ಏನು ಮಾಡ್ತಾಳೆ, ಗಂಡನ ಒಳಗೆ ಕರ್ಕೊಂಡೋಗಿ, ನೋಡಿ ನನಗೆ ಕೋತಿ ಹೃದಯ ಬೇಕು, ಅದು ತುಂಬ ಒಳ್ಳೆ ರುಚಿಯಾಗಿರುತ್ತಂತೆ, ನನಗದು ಬೇಕು, ತಂದುಕೊಡ್ಬೇಕು ಅಂತ ಕೇಳ್ತಾಳೆ. ಆವಾಗ ಮೊಸಳೆ ಒಂದು ಕ್ಷಣ ಯೋಚನೆ ಮಾಡಿ ಸರಿ ಆಯಿತು ಬಿಡು, ನಾನು ಕೋತಿನ ಕೇಳಿ ತಂದುಕೊಡ್ತೀನಿ ಅಂತ ಹೇಳಿ ಮೊಸಳೆ ಏನು ಮಾಡುತ್ತೆ, ಕೋತಿನ ಕರ್ಕೊಂಡು ಮರದ ಹತ್ರಕ್ಕೆ ಬರುತ್ತೆ. ಆವಾಗ ಬರ್ತಾ ಕೋತಿಗೆ ಮೊಸಳೆಗೆ ಪಾಪ ಸ್ನೇಹಿತನ ಹತ್ರ ಗೆಳೆಯ, ನಾನು ನಿನ್ನ ಹತ್ರ ಏನೋ ಒಂದು ಕೇಳಬೇಕು ಅಂತ ಹೇಳುತ್ತೆ. ಆಗ ಕೋತಿ, ಏನು ಗೆಳೆಯ, ಏನು ಬೇಕು ನಿನಗೆ ಕೇಳುತ್ತೆ. ಆಗ ಮೊಸಳೆ ಹೇಳುತ್ತೆ, ಗೆಳೆಯ, ನನ್ನ ಹೆಂಡ್ತಿಗೆ ನಿನ್ನ ಹೃದಯ ಬೇಕಂತೆ, ಅದು ತುಂಬ ರುಚಿಯಾಗಿರುತ್ತಂತೆ, ಅದನ್ನು ತಿನ್ನಬೇಕು ಅಂತ ಕೇಳ್ತಾಳೆ, ಏನು ಮಾಡೋದು? ಆಗ ಕೋತಿ ಸ್ವಲ್ಪ ಉಪಾಯ ಮಾಡುತ್ತಂತೆ. ನಾನಿಲ್ಲ ಅಂದರೆ ಇದು ನನ್ನನ್ನು ಬಿಡೋದಿಲ್ಲ. ಅವಾಗ, ಅಯ್ಯೋ ಗೆಳೆಯ, ನೀನು ಮೊದಲೇ ಹೇಳಬಾರ್ದಾ? ನನ್ನ ಹೃದಯ ನಾನು ಮರದ ಮೇಲೆ ಇಟ್ಬಿಟ್ಟು ಬಂದಿದ್ದೀನಿ, ಅದಕ್ಕಾಗಿ ಮರದ ಮೇಲೆ ಹತ್ತೋ ತಕ್ಷಣ ನಿನಗೆ ನಾನು ಹೃದಯನ ಕೊಡ್ತೀನಿ ಅಂತ ಹೇಳುತ್ತಂತೆ. ಆಯಿತು ಸರಿ ಗೆಳೆಯ ಅಂಥೇಳಿ ಕರ್ಕೊಂಡು ಬಂದು ಮರದ ಹತ್ರ ಬಿಡುತ್ತಂತೆ. ಕೋತಿ ತಕ್ಷಣ ಚಂಗನೆ ಮರದ ಮೇಲೆ ಹಾರಿಬಿಟ್ಟು ಆಮೇಲೆ ಹೇಳತ್ತಂತೆ, ಅಯ್ಯೋ ಹುಚ್ಚಪ್ಪ, ಹೃದಯ ಅನ್ನೋದು ನನ್ನ ದೇಹದೊಳಗೆ ಇದೆ, ಅದನ್ನು ತೆಗೆದುಕೊಡೋಕ್ಕಾಗಲ್ಲ, ಅದನ್ನು ತೆಗೆದುಕೊಟ್ರೆ ನಾನು ಸತ್ತೋಗ್ತೀನಿ. ಹಾಗಾಗಿ ಇವತ್ತಿಗೆ ನಿನ್ನ ಸ್ನೇಹ ಮುಗೀತು, ಇನ್ಮೇಲೆ ನೀನು ನನ್ನ ಹತ್ರ ಬರಬೇಡ, ನಿನ್ನ ಸ್ನೇಹ ಇಲ್ಲ ಅಂತ ಹೇಳಿ ಅಲ್ಲಿಗೆ ಮುಗಿಸುತ್ತಂತೆ. ಅದರ ಸ್ನೇಹ ಮುಗ್ದು ಹೋಗುತ್ತೆ. ಈ ಒಂದು ಕಥೆಯಿಂದ ಏನೊಂದು ನೀತಿ ಗೊತ್ತಾಗುತ್ತೆ ಅಂದರೆ, ನಾವು ಯಾವತ್ತೂ ಅಪಾತ್ರರಾದವ್ರ ಜೊತೆ ಸ್ನೇಹನ ಮಾಡಬಾರ್ದು. ನಮಗೆ ಯಾರು ಸರಿ ಸಮ ಇರ್ತಾರೆ ಅಥವಾ ನಮ್ಗೆ ಯಾರು ಒಳ್ಳೆಯವರು ಅಂತಾರೆ ಅವ್ರ ಜೊತೆ ಮಾತ್ರ ನಾವು ಸ್ನೇಹ ಇಟ್ಕೊಳ್ಬೇಕು. ದುಷ್ಟರ ಕಂಡ್ರೆ ದೂರ ಇರಬೇಕು. ಓಕೆನಾ? ಆಯಿತಾ? ಓಕೆ.